ಮಂದಿರೇನು ಉದ್ಘಾಟನೆ ಸಂಬಂಧಪಟ್ಟಂಗೆ ಈ ಎಲ್.ಕೆ. ಅಡ್ವಾಣಿ ಅವರು ಮತ್ತು ಮುರಳೀಧರ ಜೋಶಿ ಇನ್ನು ಆರೋಗ್ಯ ಕಾರಣಕ್ಕೆ ಬರಬೇಡಿ ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ. ಅಂದ್ರೆ ಇದರ ವ್ಯವಸ್ಥೆ ಹಿರಿಯರನ್ನು ಅಲ್ಲ, ಈಗ ಅದು ಏನಂತ ನೀವು ಮಾಹಿತಿ ಕೊಟ್ಟರೆ ನನಗೆ ಆಗೋದಿಲ್ಲ. ಅದನ್ನು ಯಾವ ರೀತಿ ಆಮಂತ್ರಣ ಕೊಟ್ಟಿದ್ದಾರೋ ಏನೋ ನನಗೆ ಗೊತ್ತಿಲ್ಲ, ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ. ಆ ರೀತಿ ನೀವು ಹೇಳಿದ್ದು ನಿಜ ಇದ್ದರೆ, ಈಗ ಅಡ್ವಾಣಿಜಿಯವರು ಮತ್ತು ಮುರಳೀಧರನ್ ಜೋಶಿ ಇವರಿಗೆ ನೀವು ವಯಸ್ಸಾಗಿದೆ, ಅನಾರೋಗ್ಯ ಕಾಣಿಸೋದಾಗಿ ನೀವು ಅಲ್ಲೇ ಪ್ರತ್ಯಕ್ಷವಾಗಿ ಬರಬೇಕಂತೇನಿಲ್ಲ, ನೀವು ಇಲ್ಲೇ ಇದ್ದು ಇದು ಮಾಡ್ಬೋದು ಅಂಥೇಳಿ ಹಾಗೇನು ಹೇಳಿದರೆ ಅದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅವ್ರು ಹೇಳಬೇಕು. ಈಗ ಯಾರೋ ಒಬ್ರು ನನಗೊಂದು ಯಾವುದೋ ಕಾರ್ಯಕ್ರಮ ಕರೆಯಕ್ಕೆ ಬರ್ತಾರೆ. ಕರೆಯಕ್ಕೆ ಬಂದಾಗ ನಾನು ಹೇಳ್ತೀನಿ, ಇಲ್ಲಪ್ಪ ನಂಗೆ ಸ್ವಲ್ಪ ಆರಾಮಿಲ್ಲ, ಮೈಯಾಗ ನಂಗೆ ಬರೋಕ್ಕಾಗಲ್ಲ ಅಂತ ನಾ ಹೇಳಬೇಕು. ಇಲ್ಲ, ನೀವು ನಾ ಹಂಗೆ ಇನ್ವಿಟೇಷನ್ ಕೊಟ್ಟೇವಿ, ನೀವೇನು ಬರೋದು ಬೇಡ, ಯಾಕಂದ್ರೆ ನಿಮ್ದು ಹೆಲ್ತ್ ಸರಿ ಇಲ್ಲ ಅಂತ ಹೇಳಿ ವಯಸ್ಸಾಗಿದೆ ಅಂತ ಹೇಳೋದು ಸರಿಯಲ್ಲ. ನೀವು ಆಮಂತ್ರಣ ಕೊಟ್ಟು ಬರ್ತೀನಂತ ಕೇಳಿ ಅವ್ರು ಬರ್ತೀನಂತ ಒಪ್ಕೊಂಡ್ರೆ ಕರ್ಕೊಂಡು ಹೋಗ್ಬೇಕು, ಆ ವ್ಯವಸ್ಥೆ ಮಾಡ್ಕೋಬೇಕು. ಯಾಕಂದರೆ ಒಂದು ನಾನು ಹೇಳುವಂಥದ್ದು, ಹಿಂದೆಲ್ಲ ಲಾಲ್ ಕೃಷ್ಣ ಅಡ್ವಾಣಿಯವರು ಅವ್ರ ಹೋರಾಟ ಮತ್ತು ಅಯೋಧ್ಯೆ ರಾಮ ಮಂದಿರ ಬಗ್ಗೆ ಏನೊಂದು ಆಂದೋಲನ ಸ್ಟಾರ್ಟ್ ಆಯಿತು, ಅದರಲ್ಲಿ ಅವ್ರ ಇನ್ವಾಲ್ವ್ಮೆಂಟು. ಮತ್ತು ಆವಾಗ ನಾನು BJPಯಲ್ಲಿ ಇದ್ದಂಥ ಸಂದರ್ಭದಲ್ಲಿ 91 ಸುಮಾರು ಇಲ್ಲಿ ಹುಬ್ಳಿಯಲ್ಲಿ ಅವ್ರು ಬಂದಿದ್ದರು ಅಡ್ವಾಣಿಯವರು. ಆ ಒಂದು ಅಯೋಧ್ಯೆ ವಿಷಯವಾಗಿ ಏನೊಂದು ಇಲ್ಲಿ ಸಾರ್ವಜನಿಕ ಸಮಾರಂಭ ಆಯಿತು, ಅದು ಕಂಪ್ಲೀಟು ಸ್ಟೇಜ್ ಮ್ಯಾನೇಜ್ಮೆಂಟ್ ನಾನೇ ಮಾಡಿದ್ದೆ ಅವತ್ತು 91ರಲ್ಲಿ, ನಾನು 91ರಲ್ಲಿ. ಈಗ ಇವತ್ತು ನೆನಪಿದೆ. ಅಂದರೆ ಇಡೀ ರಾಷ್ಟ್ರದಲ್ಲಿ ಒಂದು ಜಾಗೃತಿ ಮಾಡುವಂಥ ಕೆಲಸವನ್ನು ಯಾರಾದರೂ ಮಾಡಿದ್ದಾರೆ ಅಯೋಧ್ಯೆ ಬಗ್ಗೆ, ರಾಮ ಮಂದಿರ ಬಗ್ಗೆ, ಅದು ಲಾಲ್ ಕೃಷ್ಣ ಅಡ್ವಾಣಿಯವರು. ಹೀಗಾಗಿ ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ. ರಾಮ ಮಂದಿರ ಇವತ್ತು ಅದಕ್ಕೆ ಸಂಪೂರ್ಣ ಇದು ಏನು ಗರ್ಭಗುಡಿ ಏನಾಗಿದೆ ಅದರದ್ದು ಒಂದು ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಕೆಲಸ ನಡೀತಾ ಇದೆ, ಪ್ರತಿಷ್ಠಾಪನೆ ಮಾಡುವಂಥ ಕೆಲಸ. ಆ ಸಂದರ್ಭದಲ್ಲಿ ಅವರ ಉಪಸ್ಥಿತಿ ಭಾಳ ಅವಶ್ಯಕತೆ ಅಂತ ನನ್ನ ಒಂದು ಅಭಿಪ್ರಾಯ. ಈಗ ಆ ರೀತಿ ಅವರಿಗೆ ನೀವು ಬರಬೇಡ್ರಿ ಅಂತ ಹೇಳಿದಾರ ಅಂತಂದರೆ ಅದು ಸರಿಯಾದಂಥ ಥಿಂಕಿಂಗ್ ಅಲ್ಲ ಅಂತ ನಾನು ಹೇಳ್ತೇನೆ. ಅಡ್ವಾಣಿ ಅಂತವ್ರಿಗೆ ಈ ರೀತಿ ಅಂದರೆ ಏನಾಗ್ತದೆ, ಅಡ್ವಾಣಿ ಅಂತ ಹಿರಿಯರಿಗೆ ಇವತ್ತು ಒಂದು ರೀತಿ ನಿರ್ಲಕ್ಷ್ಯ ಮಾಡುವಂಥದ್ದು ಮತ್ತು ಅವರ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದು ಸರಿಯಲ್ಲ ಅಂತ ನಾನು ಹೇಳ್ತೇನೆ. ಅಲ್ಲ, ಹಿರಿಯ ನಾಯಕರು ಅಂದರೆ ಒಟ್ಟ ಮೂಲೆ ಗುಂಪು ಮಾಡ್ಕೊಂತ ಹೋಗ್ತಾರೆ ಈ ರೀತಿ. ಅಲ್ಲಿ ಈ ಮೂಲೆ ಗುಂಪು ಮಾಡೇ ಬಿಟ್ರಲ್ಲ. ಈಗ ಇನ್ನು ಮುಂದೆ ಮಾಡೋದು ಏನು ಉಳಿದೈತಿ. ಈಗ ಅಡ್ವಾಣಿಜಿಯವ್ರಿಗೆ 75 ವಯಸ್ಸಾಗಿದೆ, 80 ವಯಸ್ಸಾಗಿದೆ ಅಂತೇಳಿ ಅವ್ರಿಗೆ MP ಟಿಕೆಟ್ ಕೊಡ್ಲಾರ್ದೇ ಅವ್ರಿಗೆ ಮೂಲ ಗುಂಪು ಮಾಡುವಂಥದ್ದು ಈಗಾಗಲೇ ಆಗಿಬಿಟ್ಟಿದಲ್ಲ. ಮತ್ತು ಹೊಸದಾಗಿ ಮೂಲ ಗುಂಪು ಮಾಡೋದು ಏನು ಉಳಿದೋದು ಈಗ. ಸರ್, ಈಗ ಇವ್ರು ಮೋದಿ ಅವ್ರಿಗೂ ಸಹ ಹೆಚ್ಚು ಕಡಿಮೆ ನಾಳೆ ಎಲೆಕ್ಷನ್ ಮುಗಿತಂದ್ರೆ ಅವ್ರಿಗೂ 75 ಆಗ್ತದೆ. ಈಗ ನೋಡ್ರಿ, ಅದು ಅವರೇನು ರಿಸ್ಟ್ರಿಕ್ಷನ್ ಹಾಕೊಂಡಿದ್ರೆ ಅವ್ರಿಗೆ ಬಿಟ್ಟಂಥ ವಿಚಾರ. ನಾ ಅದ್ರ ಬಗ್ಗೆ ಏನು, ಯಾಕಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಪ್ರಧಾನಮಂತ್ರಿಗಳಿದ್ದಾರೆ. ಈಗ ಅವ್ರ ಬಗ್ಗೆ ನಾ ಯಾಕೆ ಕಮಿಟ್ ಮಾಡಕ್ಕೆ ಹೋಗಲಿ. ಅಲ್ಲ, ಎಲ್ಲಿ ನಿಲ್ತೀನಂತ ಇಲ್ಲಿ ಹೇಳೀನಿ. ಅಲ್ಲಲ್ಲ, ನಾನು ನಿಲ್ತೀನಂತ ಎಲ್ಲಿ ಹೇಳೀನಿ. ಮುಖ್ಯಮಂತ್ರಿಗಳು ಬಂದಾಗ ಏನು ಹೇಳಿದೆ ನನಗೆ ಗುರ್ತದಿಲ್ಲ. ನೀವು ನಾ ಆಮ್ ನಾಟ್ ಆಸ್ಪರೆಂಟ್ ಅಂತ ಹೇಳ್ಬಿಟ್ಟಿ ನಾನು. ಅಲ್ರಿ, ಅವ್ರು ಸಿಟ್ಟಿಂಗ್ MP ಅವ್ರು ನಿಲ್ಲೇಬೇಕಲ್ಲ. ನಿಲ್ಲೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದ ವಿಚಾರ. ಪಕ್ಷ ಬಿಡುವಾಗ ಇದೇ ಮಾತು ಹೇಳಿದ್ರಿ ನೀವು, ನಾವು ಬಿಜೆಪಿ ಬಿಟ್ಟು ನಾವು ಬೇರೆ ಕಡೆ ಹೋಗಲ್ಲ, ಇಲ್ಲೇ ನೋಡ್ತೀನಿ. ನಾ ಬೇರೆ ಕಡೆ ಹೋಗಿಲ್ಲ ಅಂತ ಎಲ್ಲಿ ಹೇಳಿರತ್ತು ತೆಗೆದು ನೋಡ್ರಿ ರೆಕಾರ್ಡ್ಸ್. ನಾ ಕಾಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ಮೊದಲಿಂದ. ನಾನು ಒಂದು ಓನ್ಲಿ ಕಾಮನ್ ಸ್ಟೇಟ್ಮೆಂಟ್, ಈ ಎಲೆಕ್ಷನ್ದಲ್ಲಿ ಕಾಂಟೆಸ್ಟ್ ಮಾಡೋನೆ. ನಾವು ನೋಡಿ, ನಾವು ಒಂದು ಹೇಳಿದ್ದೀನಿ ನೋಡ್ರಿ, ನಾವು ಒಂದೇ ಹೇಳಿದ್ದು ಅವತ್ತಿನ ನೀವೆಲ್ಲ ರೆಕಾರ್ಡ್ಸ್ ತೆಗೆದು ದಾಖಲೆ ತೆಗೆದು ನೋಡ್ರಿ. ನಾ ಈ ಚುನಾವಣೆಯಲ್ಲಿ ಕಾಂಟೆಸ್ಟ್ ಮಾಡ್ತೀನಿ, ಎಟ್ ಎನಿ ಕಾಸ್ಟ್ ನಾ ಕಾಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೇನೆ. ಅಲ್ಲ, ಎಲ್ಲ ನೀವು ಹೈಕಮಾಂಡ್ ಆಗಿಬಿಟ್ರಲ್ಲ. ಹೈಕಮಾಂಡ್ ಇನ್ನೂ ಏನು ಚರ್ಚೆ ಮಾಡಿಲ್ಲ ಅನ್ಕೊಡೆ. ಅಲ್ಲ ಸರ್, ಜನರ ಒಂದು ಆಶಯ ಕೂಡ ಅದೇ ಆಗಿದೆ, ಅಥವಾ ನಿಮ್ಮ ಸಮುದಾಯದ ಒಂದು ಆಸೆ. ಸೀರಿಯಸ್ ಆಗಿ ಹೇಳೋದು, ಸಮುದಾಯದ ಕೂಡ ಆಸೆ. ಒಂದು ನಾನು ಹೇಳ್ತೀನಿ, ಮೊನ್ನೆ ನಿಮ್ಮ ಬರ್ತಡೇ ಸಭೆಯಲ್ಲಿ ಕೂಡ ಸ್ವಾಮೀಜಿ ಅವರು ಹೇಳಿದ್ರು, ಅದ್ರ ಮಾರ್ಮಿಕವಾಗಿ ಹೇಳಿದ್ರು. ಸೊ ಈ ರೀತಿಯಾಗಿರುವಾಗ ನೀವು ಸ್ಪರ್ಧೆ ಮಾಡೋದಕ್ಕೆ ಏನು ತಪ್ಪಿದೆ ಅಂತ ನೋಡಿ. ಒಂದು ನಾನು ಹೇಳ್ತೀನಿ, ಇಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಯಾರು ನಿಲ್ಲಬೇಕು, ಯಾರು ನಿಲ್ಬಾರ್ದು ಕಾಂಗ್ರೆಸ್ ಪಾರ್ಟಿಯಿಂದ ಇನ್ನೂವರೆಗೆ ಪಕ್ಷದೊಳಗೆ ಚರ್ಚೆ ನಡೆದಿಲ್ಲ. ಯಾವುದೇ ರಾಜಕೀಯ ಮುಖಂಡರು, ಕಾಂಗ್ರೆಸ್ಸಿನ ರಾಜಕೀಯ ಮುಖಂಡರು ಹಿರಿಯರು
ದಿಲ್ಲಿಯಲ್ಲಿರ್ಬೋದು ಅಥವಾ ರಾಜ್ಯದ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ, ಇಲ್ಲಿ ಯಾರೂ ಅದ್ರ ಬಗ್ಗೆ ನನ್ನ ಜೊತೆ ವೈಯಕ್ತಿಕವಾಗಲಿ ಅಥವಾ ಬೆಂಗಳೂರಿನಲ್ಲಿ ಒಂದು ಗಂಭೀರವಾದಂಥ ಚರ್ಚೆ ಇನ್ನೂ ಪ್ರಾರಂಭ ಆಗಲಿಲ್ಲ. ಇನ್ನು ಪ್ರಾರಂಭ ಆಗದೇ ಇದ್ದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಅನಾವಶ್ಯಕ ಅಂತ ಹೇಳ್ತೇನೆ ನಾನು. ಇಲ್ಲಿ ಯಾರು ನಿಲ್ತಾರ, ಯಾರು ಬಿಡ್ತಾರ ಅಂತ ಹೇಳಿ, ಇಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ಬೇಕು, ಅದಕ್ಕೇನು ಕೈ ಜೋಡಿಸ್ಬೇಕು, ಆ ಕೆಲಸ ನಾನು ಮಾಡ್ತೇನೆ. ಕಾಂಗ್ರೆಸ್ಸಿನ ಸ್ಟ್ರೆಂಥನ್ ಮಾಡಲಿಕ್ಕೆ, ಕಾಂಗ್ರೆಸ್ಸಿನ ಅಭ್ಯರ್ಥಿ ಯಾರೇ ನಿಂತರೂ ಅವ್ನು ಗೆಲ್ಲಿಸ್ಲಿಕ್ಕೆ ಎಲ್ಲ ಪ್ರಯತ್ನ ನಾನು ಮಾಡ್ತೀನಿ. ಜಗದೀಶ್ ಈ ಬಾರಿ ಗೆಲ್ಲಬಹುದು ಸರ್ ಕಾಂಗ್ರೆಸ್ ಧಾರವಾಡ. ನೋಡಿ, ನಾ ಹಿಂದಿನ ಹೇಳೀನಿ, ಇದನ್ನ ಎಷ್ಟು ಸಲ ಹೇಳ್ಬೇಕು ನಾನು. ಇಡೀ ರಾಜ್ಯದಲ್ಲಿ ಈ ಸಲ ಒಳ್ಳೆಯ ರೀತಿಯಾದಂಥ ಪ್ರಾಸ್ಪರ್ಸ್ ಇದೆ. ಕಾಂಗ್ರೆಸ್ ಪಾರ್ಟಿ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಹೀಗಾಗಿ ನಾ ಕನಿಷ್ಠ ಅವತ್ತು ಕಾಂಗ್ರೆಸ್ಸಿನ ಇಲ್ಲಿ ಒಂದು ಸಭೆ ಆಯಿತು RN ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ. ಅಲ್ಲಿ ಹೇಳಿದೆ 12ರಿಂದ 15 ಸೀಟು ನಿಶ್ಚಿತ ಬರ್ತದೆ. ಅದು 15ರಿಂದ 20 ಸೀಟು ಬರ್ಬೋದು. ಆ 12ರಿಂದ 15 ಸೀಟು ನಿಶ್ಚಿತವಾಗಿ ಬರ್ತದೆ. ಅದರಲ್ಲಿ ಧಾರವಾಡ ಒಂದು ಅಂತ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಸರ್, ಈಗ ಇವರು ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದ್ದಾರೆ,